ಇದ್ದಾನೆ ಪರಿಶುದ್ಧನ ಪರಿಶುದ್ಧ ಪರಲೋಕದಲ್ಲಿರುವ ನಮ್ಮ ತಂದೆ ನಿನಗೆ ಕೋಟಿ ಕೋಟಿ ಧನ್ಯವಾದಪ್ಪ. ನಾವು ಎಲ್ಲಿ ಇಬ್ಬರು ಮೂವರು ಕೂತು ನಿನ್ನ ಧ್ಯಾನಿಸುವಾಗ ಕರ್ತ ನಿನ್ನ ಮಧ್ಯದಲ್ಲಿರುವಂಥ ದೇವರು ನಿನ್ನಾಗಿ ಸ್ತೋತ್ರ ಕರ್ತ. ಅಪ್ಪ ನಿನಗೆ ಧನ್ಯವಾದ ಕರ್ತ. ನೀನು ಮಾಡಿದ ಉಪಕಾರಗಳಿಗೆ ಸ್ತೋತ್ರವಾಗಲಿ ರಾಜ. ಅಪ್ಪ ಈ 5ನೇ ತಿಂಗಳ ನಮ್ಮ ನಡೆಸೋದಕ್ಕಾಗಿ ನಿನಗೆ ಸ್ತೋತ್ರ. ಈ ಮಹಾಮಾರಿಯಿಂದ ಕರೋನಾ ವೈರಸ್ಗಳಿಂದ ಎಲ್ಲರೂ ನೀನು ಕಾಪಾಡೋದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ರಾಜ. ಧನ್ಯವಾದ ತಂದೆ, ನಿನಗೆ ಸ್ತುತಿ ಕರ್ತ ರಾಜ. ನಾವು ಮಾಡುವಂಥ ಪ್ರಾರ್ಥನೆಗಳು, ಆಡುವಂಥ ಹಾಡುಗಳನ್ನು ಕರ್ತ ರಾಜ, ಓದುವಂಥ ವಾಕ್ಯಗಳು, ಹಿತದಲ್ಲ ತೊಟ್ಟಿಯಿಂದ ಮಾಡುವಂಥ ಪ್ರಾರ್ಥನೆ, ಓದುವಂಥ ವಾಕ್ಯಗಳು ನೀನು ಆಶ್ರಯಿಸು ಅಪ್ಪ. ಏನಾದರೂ ತಪ್ಪಾದರೂ ನಮ್ಮನ್ನು ಕ್ಷಮಿಸು ಕರ್ತ. ಎಲ್ಲರೂ ಒಂದು ಚಿಕ್ಕ ಗುಂಪಾಗಿ ನಾವು ಈ ಮನೆಯಲ್ಲಿ ಕುಂದಿರಿಸೋಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಧ್ಯಾನ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಕರ್ತ. ನಿನ್ನ ಬುದ್ಧಿ, ನಿನ್ನ ಜ್ಞಾನವನ್ನು ನಮಗೆ ಕೊಡುತ್ತ ರಾಜ. ನಮ್ಮ ಜ್ಞಾನ ಇದ್ದರೆ ನಮಗೆ ವ್ಯರ್ಥಪ್ಪ ತಂದೆ. ನೀನು ನಮ್ಮ ಜೊತೆಯಲ್ಲಿ ನಮ್ಮ ಸಂಗಡಿದ್ದು ನಡೆಸೋದಕ್ಕಾಗಿ ನಿನಗೆ ಸ್ತೋತ್ರ ಕರ್ತ. ಇಡೀ ಸಭೆ ನೀನು ಆಶೀರ್ವದಿಸು. ನಿನ್ನ ದಾಸರು ನಿನ್ನ ಕೈಯಲ್ಲಿ ಒಪ್ಪಿಸ್ತೀನಿ ತಂದೆ, ಅವ್ರನ್ನ ಕೈದು ಕಾಪಾಡು ರಾಜ. ನಿನಗೆ ಸ್ತೋತ್ರವಾಗಲಿ ಕರ್ತ. ಈ ಸಣ್ಣ ಪ್ರಾರ್ಥನೆ ಇದ್ದಾರೆ ಕರ್ತ, ಯೇಸುವಿನ ಹೆಸರಿನಿಂದ ಬೇಡಿ ಬಂದಿದೆ ತಂದೆ, ಆಮೆನ್. ಅತಿಶಯ ನಾಮ ಪಾಪಿಗೆ ಪದನಾಮ, ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಗಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಗಿ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿಸದ ಮಾದರಿಯ ತೋರಿಸಿದ, ಪಾಪರಹಿತ ಜೀವಿಸದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯ ನಾಮ. ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಲೆಕ್ಕವಿಲ್ಲದಷ್ಟು ಪಾಪ ನಾನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನಾನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ನದೆಂದು ತಳ್ಳದೆಂದು ಧನ್ಯನಾಗಿ ಮಾಡಲು ಬಂದ, ಅನ್ನದೆಂದು ತಳ್ಳದೆಂದು ಧನ್ಯನಾಗಿ ಮಾಡಲು ಬಂದ ಉನ್ನತನ ಪುಣ್ಯ ನಾಮ. ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಪ್ರಸಂಗಿ 3ನೇ ಅಧ್ಯಾಯ 1ನೇ ವಚನದಿಂದ 7ನೇ ವಚನ ತನಕ ಓದಿಕೊಳ್ಳೋಣ. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕುಲಿಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಹುಟ್ಟುವ ಸಮಯ, ಸಾಯುವ ಸಮಯ, ನೆಡುವ ಸಮಯ, ನೆಟ್ಟದನ್ನು ಕಿತ್ತಾಕುವ ಸಮಯ, ಕೊಲ್ಲುವ ಸಮಯ, ಸ್ವಸ್ಥ ಮಾಡುವ ಸಮಯ, ಕೆಡವಿ ಬಿಡುವ ಸಮಯ, ಕಟ್ಟುವ ಸಮಯ, ಆಳು ಸಮಯ, ನಗುವ ಸಮಯ, ಗೋಳಾಡುವ ಸಮಯ, ಕುಣಿದಾಡುವ ಸಮಯ, ಕಲ್ಲುಗಳನ್ನು ಚೆಲ್ಲುವ ಸಮಯ, ಕಲ್ಲುಗಳನ್ನು ಕೂಡಿಸುವ ಸಮಯ, ಅಪ್ಪುವ ಸಮಯ, ಅಪ್ಪದಿರುವ ಸಮಯ, ಗಳಿಸುವ ಸಮಯ, ಕಳೆಯುವ ಸಮಯ, ಕಾಪಾಡುವ ಸಮಯ, ಬೀಳ್ಸಾಡುವ ಸಮಯ, ಅರಿಯುವ ಸಮಯ, ಒಲಿಯುವ ಸಮಯ, ಸುಮ್ಮನಿರುವ ಸಮಯ, ಮಾತಾಡುವ ಸಮಯ,
धन्यवाद करती हूँ मान पिता परमेश्वर, धन्यवाद करते रह इस समय के लिए रजा। इतना सुंदर सा समय प्रभु जी आपके सन्निधान में आके मैं प्रार्थना करने के योग्य कि आपको धन्यवाद करते परमेश्वर। ये 8वां महीने में 20वां दिन में आपने हमें जीवित संख्या में रखा, आपको कोटि कोटि धन्यवाद करते पिता। हमारे जीवन में इतनी सारी पुकारों को किया, आपको कोटि कोटि धन्यवाद करते परमेश्वर। विशेष करके इस आराधना को आपके हाथों में सौंपती परमेश्वर। ये हमारा योजना नहीं पिता, केवल आपकी योजना के अनुसार चला, आपको धन्यवाद करते पिता। विशेष करके हम प्रार्थना करते हुए समय रजा आपके आत्मा के अभिषेक से भरिए रजा। हमारे ओर से प्रार्थना नहीं रजा, आपके परलोक का प्रार्थना हो सके आप ऐसे सहायता कीजिए रजा। हम कोई दिखावे के लिए नहीं परमेश्वर, प्रभु जी एक सच्चा और एक आत्मिक रूप से आपके सन्निधान में आके अपने मनों को आपके सन्निधान में लाते हैं पिता। हमारे टूटे हुए हृदय को आपके सन्निधान में लाते हैं परमेश्वर। हमारे प्रार्थना को स्वीकार कीजिए परमेश्वर। कृपा पिता, दिन प्रतिदिन लोग डरे हुए सेमे है परमेश्वर, ये कोरोना वायरस के लिए रजा परमेश्वर। कृपा पिता, उसे छुटकारा देने वाला परमेश्वर केवल आप है रजा। बेटा परमेश्वर उस वायरस को आप निकल जाने के लिए सहायता कीजिए रजा। प्रभु जी आपके दौर हमारे लिए पुल से क्या पैसा सहायता कीजिए रजा। कृपा पिता, विशेष करके रजा कितने लोग हैं, परिवार आज बिगड़ चुके हैं परमेश्वर, अपने पति को खो चुके, अपने बेटे को खो चुके, कितने लोग आज यतीम हो चुके हैं परमेश्वर। इस वायरस से सब जगत प्रभु जी संसार पूरा उथल पुथल हो चुका है परमेश्वर। कृपा पिता, सब जगत को आपके हाथों में सौंपती हूँ प्रभु जी। रचना आपके हाथों का है परमेश्वर, आपने सृष्टि बनाया परमेश्वर, इसे नाश होने से बचाइए परमेश्वर। हम सारे अपराधों को आपके सन्निधान में रखे प्रार्थना करते रह जा। इस वायरस से हमें छुटकारा दीजिए प्रभु श्री। आप पिता परमेश्वर, हर एक आत्मा आपके सन्निधान में रखे प्रार्थना करते रह जा। आप हमें स्वीकार कीजिए, हमारी प्रार्थना को स्वीकार कीजिए। आपका पवित्र भवन खुलने के लिए सहायता कीजिए परमेश्वर। विशेष करके हम प्रार्थना करते हैं परमेश्वर, सारे फासों को आप आशीष कीजिए प्रभु जी, उन्हें आप ब्लेसिंग कीजिए प्रभु जी। विशेष करके निर्मला एकलम प्रार्थना करते, जेम्स एकलम प्रार्थना करते, आनंद एकलम प्रार्थना करते रह जा। कृपा पिता, उनके सारे एक एक जो वर्ष वचन है प्रभु जी आपकी ओर से निकल से क्या पैसा सहायता कीजिए। सब जिसकी हृदय बंद हो चुका है परमेश्वर, आत्मिक दौर खोल से क्या पैसा सहायता कीजिए प्रभु जी। और एक मनों को बांधने वाले पिता केवल आप है परमेश्वर। अगर कोई इस लॉकडाउन में पिता अगर मन कठोर कर चुके होंगे परमेश्वर, उनके हृदय में खारे कीजिए, आपके वचनों के बीज उनके जीवन में बोने के लिए सहायता कीजिए रजा। प्रभु जी हमारी प्रार्थना इसी तरह से चल सके, आप ऐसे सहायता कीजिए परमेश्वर। आप पिता परमेश्वर, हम आपको हर एक बातों के लिए आपको कोटि कोटि धन्यवाद करते रजा। आपको धन्यवाद करते पिया परमेश्वर, हमारी सारी प्रार्थना को सुनकर उत्तर देने पिता यीशु मन आपके यीशु इस प्रार्थना को आपके सन्निधान में रखे प्रार्थना मेरा उद्धार करते यीशु नाज़री के नाम से मांगते स्वर्गीय पिता, आमीन। प्रेज द लॉर्ड। जय मसीह की। परमेश्वर के नाम की महिमा हो कि परमेश्वर ने मुझे आप लोगों के बीच में अपनी गवाही शेयर करने का मौका दिया, इसलिए परमेश्वर के नाम को कोटि कोटि धन्यवाद हो। मेरी गवाही ये है कि मई महीने में 3 तारीख को मुझे बुखार आया था और मैं कहीं हॉस्पिटल नहीं जाना चाहता था और कहीं पे भी नहीं जाना चाहता था, क्योंकि आजू बाजू की परिस्थिति बहुत ख़राब हो चुकी थी। और मुंबई, महाराष्ट्र, धारावी ये कोरोना का बहुत मोस्ट अफेक्टेड एरिया बन गया था उस टाइम पे। तो लेकिन मैं सोचा कि इस तरीके से मतलब कुछ भी क्रोसिन या कुछ लेकर मैं ठीक हो जाऊंगा करके, तो फिर मैंने लिया, लेकिन वो बुखार जा रहा नहीं था। तो मेरे सर ने एडवाइस किया कि क्यों ना कोई क्लिनिक में जाके दिखाने के लिए, तो मैंने क्लिनिक में गया। क्लिनिक में जाने के बाद में वहाँ पे मेरा ब्लड टेस्ट किया गया। जब मैंने ब्लड टेस्ट देखा तो मुझे पता चला कि मुझे टाइफाइड हुआ है करके, और डॉक्टर ने मुझे एडवाइस किया कि वो 5 दिन का कोर्स है, वो 5 दिन का कोर्स कर लोगे तो ये टाइफाइड चला जाएगा करके। तो मैं वो मेडिकेशन लेने लगा, तो 4 दिन हो चुके थे, तो लेकिन कुछ भी इफेक्ट नहीं, कुछ भी असर नहीं हुआ था मेरे बॉडी पे, और मेरा बुखार और भी बढ़ते ही जा रहा था। और बुखार बढ़ता था और उसके साथ ही साथ मैं 4-5 दिन से सोया भी नहीं था, और मेरा तबीयत बहुत ही बिगड़ता जा रहा था। तो फिर मेरे सर ने मुझे एडवाइस किया कि क्यों ना जाके एडमिट हो जा हॉस्पिटल में करके। तो हमारे कलीसिया के एक अंकल ने मुझे बाइकला हॉस्पिटल लेके गए एडमिट कराने के लिए। लेकिन जब मैं बाइकला हॉस्पिटल पहुंचा तो वो लोग ने मुझे देखकर उन्होंने मेरे को बोला कि ये बहुत ही मतलब ज़्यादा है इनका बुखार, तो इनको JRH ही भेजना पड़ेगा, जगजीवन राम हॉस्पिटल में, जो कोविड स्पेशल हॉस्पिटल है। तो जब मैं वहाँ पे जगजीवन राम में पहुँचा तो वहाँ पे मैं देखा तो मुझे बहुत ही
मैं एक्चुअली डर गया था वहाँ पे, डर भी गया और साथ ही साथ बहुत डिप्रेस भी हो गया था कि किस तरीके से वहाँ पे हो रहा था, लोग कैसे मतलब वहाँ पे आ रहे थे और बहुत लोग मर भी रहे थे वहाँ पे। और डॉक्टर नर्सेस लोग मतलब जितना हो सके मतलब लोगों को अवॉइड करते थे और पेशेंट्स को भी अवॉइड करते थे, मतलब ऐसा हो रहा था वहाँ पे। और बहुत ही अलग ही वहाँ का वातावरण था वहाँ पे, मतलब बहुत ही डर का माहौल था वहाँ पे। और मैं जब वहाँ पे था तो मुझे भी हमारे चर्च के भी बहुत लोग मिले थे मुझे वहाँ पे, और उनके बारे में भी मेरे को बहुत ही दुखद खबर मिला, तो मैं बहुत ही टेंस्ड हो गया था उस टाइम पे। मैं डर भी गया था, डिप्रेस भी हो गया था, और फिर भी मतलब परमेश्वर ने मुझे संभाल के रखा, मुझे कुछ होने नहीं दिया। और मैं 15 दिन वहाँ पे रहा JRH में। उसके बाद मैं घर पे आया, मुझे 7 दिन क्वारंटाइन रहने के लिए कहा गया। तो मैंने क्या किया, मुझे नेगेटिव रिपोर्ट तो ये लोग ने नहीं दिया है, तो क्यों ना मैं टेस्ट कराऊँ करके सोचा। तो फिर मैंने वापस से टेस्ट कराया तो मेरा वापस से रिज़ल्ट पॉजिटिव आया, और मैं जाके अपने ये राजीव गांधी क्वारंटाइन सेंटर में मुझे क्वारंटाइन किया गया। फिर वहाँ पे मैं 5 दिन के लिए मेडिकेशंस लिया कोरोना के लिए। फिर मैं वहाँ से भी मतलब छूट के आया, और मुझे 14 दिन घर में क्वारंटाइन रखा। और आप लोग की दुआ, आप लोग ने जो मेरे लिए और मेरे परिवार के लिए प्रार्थना किया, उसका असर है कि मैं आज पूरा स्वस्थ हूँ, और कुछ भी मुझे मतलब हुआ नहीं है। परमेश्वर ने अपने अनुग्रह में, अपनी दया से मुझे बचा के रखा। और मुझे ही नहीं, मुझे कोरोना हुआ था लेकिन मुझे लेके घूमने वाले अंकल और मेरे जो फ्रेंड थे, और साथ ही साथ हमारे कलीसिया के बहुत लोग ने मुझे हेल्प किया उस टाइम पे। उनको कुछ भी नहीं हुआ, उनको मतलब कुछ इफेक्ट नहीं हुआ, इसलिए परमेश्वर के नाम को कोटि कोटि धन्यवाद हो। और परमेश्वर ने ऐसे लोगों को मेरे जीवन में रखा कि उनके द्वारा मुझे मतलब उन्होंने मेरे को प्रोत्साहन किया और एनकरेज किया, और इन सारे चीज़ों से मुझे बाहर निकलने के लिए मदद किया। इसलिए परमेश्वर के नाम को कोटि कोटि धन्यवाद। ये मेरी गवाही है। थैंक यू। ರಕ್ಷಕನಾದ ಯೇಸು ಸ್ವಾಮಿಯವರ ಹೆಸರಿನಲ್ಲಿ ನಾನು ನಿಮ್ಮೆಲ್ಲರಿಗೆ ನನ್ನ ವಂದನೆಗಳನ್ನು ತಿಳಿಸುವಂತವನಾಗಿದ್ದೇನೆ. ಇವತ್ತಿನ ದಿವಸ ಜೀವಸ್ವರೂಪನಾದ ನಮ್ಮ ದೇವರನ್ನು ಆರಾಧಿಸುವಂಥ ಭಾಗ್ಯ ಆತನು ನಮ್ಮೆಲ್ಲರಿಗೆ ಒದಗಿಸಿಕೊಟ್ಟಿದ್ದಾನೆ. ಈ ರೀತಿಯಾಗಿ ನಾವು ಬಂದು ಆತನನ್ನು ಸ್ತುತಿಸುವುದು ಮತ್ತು ಆತನನ್ನು ಆರಾಧಿಸುವುದು ಬಹಳ ಒಂದು ಸಂತೋಷಕರವಾದ ಸಂಗತಿಯಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನಗಳಲ್ಲಿ ನಾವು ಹೆಚ್ಚಾಗಿ ಆನ್ಲೈನ್ ಸರ್ವಿಸ್ ಮಾಡ್ತಾ ಇದ್ದೇವೆ. ನಮ್ಮ ಸಭೆಗಳಲ್ಲಿ ನಮ್ಮ ಸಭಾಪಾಲಕರುಗಳು ವಿವಿಧವಾದ ರೀತಿಯಲ್ಲಿ ಅವರು ಈ ಆನ್ಲೈನ್ ಸರ್ವಿಸ್ ಮಾಡುವಂಥ ಸಂದರ್ಭದಲ್ಲಿ ತಾವೆಲ್ಲರೂ ಈ ಆರಾಧನೆಗಳಲ್ಲಿ ಪಾಲ್ಗೊಳ್ಳಿರಿ ಎಂಬುದಾಗಿ ತಮ್ಮಲ್ಲಿ ಬೇಡಿಕೊಳ್ಳುವಂತನಾಗಿದ್ದೇನೆ. ಅಷ್ಟು ಮಾತ್ರವಲ್ಲ, ನಿಮ್ಮ ಸಭೆಗೋಸ್ಕರ, ನಿಮ್ಮ ಕಾನ್ಫರೆನ್ಸ್ಗೋಸ್ಕರ ಮತ್ತು ಎಲ್ಲ ಸಭೆಗಳಿಗೋಸ್ಕರ ದಯವಿಟ್ಟು ನೀವು ಪ್ರಾರ್ಥಿಸಬೇಕೆಂಬುದಾಗಿ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುವಂತನಾಗಿದ್ದೇನೆ. ಸಾಧಾರಣವಾಗಿ ಹೊಸ ವರ್ಷದಲ್ಲಿ ನಾವು ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ನಾವು ಡಿಸೆಂಬರ್ 31ನೇ ತಾರೀಕು ಮಧ್ಯರಾತ್ರಿ ಆರಾಧನೆಯಲ್ಲಿ ಒಂದು ಆರಾಧನೆಯಿಂದ ಹೊಸ ವರ್ಷವನ್ನು ನಾವು ಸ್ವೀಕಾರ ಮಾಡುವಂಥವರಾಗಿದ್ದೇವೆ. ಹೌದು ಪ್ರಿಯರೇ, ಈ 2020ನೇ ಇಸ್ವಿ ನಾವು ಪ್ರಾರ್ಥನೆಯಿಂದ ಅದನ್ನು ಸ್ವಾಗತ ಮಾಡಿದ್ದೇವೆ. ಆದರೆ ನಾವು ಯಾರೂ ನೆನೆಸಿರಲಿಲ್ಲ ಈ ವರ್ಷದ ಒಂದು ಪ್ರಾರಂಭದ ಸಮಯದಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ತೇವೆ ಎಂಬುದಾಗಿ. ಎಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ನಾವು ಹೋಗ್ತಾ ಇದ್ದೇವೆ. ಎಲ್ಲಿ ನೋಡಿದರೂ ಅಲ್ಲೇ ಒಂದು ದುಃಖ, ವೇದನೆ, ಮರಣ ಇವೆಲ್ಲವುಗಳನ್ನು ನಾವು ನೋಡ್ತಾ ಇದ್ದೇವೆ. ಯಾವುದಾದ್ರೂ ನ್ಯೂಸ್ ಚಾನೆಲ್ ನೀವು ಓಪನ್ ಮಾಡಿ ನೋಡೋದಾದರೆ ನ್ಯೂಸ್ ಚಾನೆಲ್ನಲ್ಲಿ ಇದೇ ಸುದ್ದಿಗಳನ್ನು ನಾವು ಅನೇಕ ತಿಂಗಳು ಕೇಳ್ತಾ ಬಂದಿದ್ದೇವೆ. ಈ ರೀತಿಯಾಗಿ ಇವತ್ತು ಈ ಒಂದು ಕೊರೋನಾ ಕೋವಿಡ್-19 ವೈರಸ್ ಇದು ಮನುಷ್ಯನಿಗೆ ಒಂದು ಭಯವನ್ನು ತಂದಿದೆ.
ಈ ಭಯದಿಂದ ಇವತ್ತು ಮನುಷ್ಯನು ಆತನು ಏನು ಮಾಡ್ತಾ ಇಲ್ಲ, ಎಲ್ಲಿಗೆ ಹೋಗಬೇಕು ತಿಳಿತಾ ಇಲ್ಲ, ಯಾವ ರೀತಿಯಾಗಿ ಪರಿಸ್ಥಿತಿಯನ್ನು ಎದುರಿಸಬೇಕು ಆತನಿಗೆ ಅರ್ಥವಾಗ್ತಾ ಇಲ್ಲ. ಇಂದು ಬೆಳಗ್ಗೆ ದೈವ ಸಂದೇಶದ ಮೂಲಕ ನಿಮ್ಮನ್ನು ಉತ್ತೇಜಿಸುವಂತದ್ದಾಗಿದ್ದೇನೆ. ನಮ್ಮ ದೇವರು ಅದ್ಭುತ ಸ್ವರೂಪನು, ಪರಾಕ್ರಮಿಯಾದ ದೇವರು. ಆತನು ಹೇಗೆ ತನ್ನ ಮಕ್ಕಳ ಕೈಗಳನ್ನು ಹಿಡಿದು ನಡೆಸ್ತಾನೆ ಎಂಬುದಾಗಿ ಪ್ರಸಂಗಿ ಪುಸ್ತಕ 3ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡ್ತೇವೆ. ಪ್ರತಿಯೊಂದು ಕಾರ್ಯದ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೆ ತಕ್ಕ ಸಮಯ ಉಂಟು. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೆ ತಕ್ಕ ಸಮಯ ಉಂಟು. ಮುಂದೆ ಆತನು ಹೇಳ್ತಾನೆ, ಒಂದು ಹುಟ್ಟುವ ಸಮಯವಿದೆ, ಒಂದು ಸಾಯುವ ಸಮಯವಿದೆ, ನಗುವ ಸಮಯವಿದೆ, ಅಳುವ ಸಮಯವಿದೆ, ಎಲ್ಲವಕ್ಕೂ ಸಮಯ ಉಂಟು. 11ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತೇವೆ, ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. He has made everything beautiful in his time. ಪ್ರತಿಯೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಾಣ ಮಾಡಿದ್ದಾನೆ. ಇದರರ್ಥ ದೇವರು ಯಾವ ರೀತಿಯಾಗಿ ನಮ್ಮನ್ನು ಸೃಷ್ಟಿಸಿ, ನಮ್ಮನ್ನು ಪರಿಪಾಲಿಸಿ, ನಮ್ಮನ್ನು ನಡೆಸ್ತಾ ಇದ್ದಾನೋ ಇದು ಬಹಳ ಸುಂದರವಾಗಿ ಆತನು ಮಾಡಿದ್ದಾನೆ. ಮತ್ತು ಇನ್ನೊಂದು ವಿಷಯ ನಿಮಗೆ ಹೇಳಲು ಬಯಸ್ತೇನೆ ಪ್ರಿಯರೇ. ಈ ಒಂದು ಸಂದರ್ಭದಲ್ಲಿ ಇವತ್ತು ನಾವು ಹೋಗ್ತಾ ಇದ್ದೇವೆ, ಈ ಒಂದು ಕಠಿಣ ಪರಿಸ್ಥಿತಿಯಲ್ಲಿ. ಇದು ಮೊದಲನೇ ಸಾರಿ ನಾವು ಇಂಥ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇಲ್ಲ. ಇಂಥ ಅನೇಕ ಪರಿಸ್ಥಿತಿಗಳು ಬಂದು ಹೋಗಿವೆ, ಅನೇಕ ಥರದ ರೋಗಗಳು ಬಂದಿವೆ, ಅನೇಕ ರೀತಿಯಲ್ಲಿ ಒಂದು ನ್ಯಾಚುರಲ್ ಡಿಸಾಸ್ಟರ್ಸ್ ಕೂಡ ಬಂದು ಹೋಗಿವೆ, ಯುದ್ಧಗಳಾಗಿವೆ. ಇಂಥ ಒಂದು ಕಟೋಕಟಿ ಪರಿಸ್ಥಿತಿಯಲ್ಲಿ ದೇವರು ನಮ್ಮನ್ನು ಕಾಪಾಡಿ ನಮ್ಮನ್ನು ನಡೆಸಿದ್ದಾನೆ. ಅದೇ ದೇವರು ಇನ್ನು ಮುಂದೆಯೂ ನಮ್ಮನ್ನು ನಡೆಸುವಂತನಾಗಿದ್ದಾನೆ. ಯೆಶಾಯ 41ನೇ ಅಧ್ಯಾಯದ 10ನೇ ವಚನದಲ್ಲಿ ಹೀಗೆ ಹೇಳ್ತಾರೆ, ನೀನಂತೂ ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರು. ನಿನ್ನನ್ನು ಬಲಪಡಿಸ್ತೇನೆ, ನಿನಗೆ ಸಹಾಯ ಮಾಡ್ತೇನೆ. ನನ್ನ ಧರ್ಮದ ಬಲಗೈಯಿಂದ ನಿನಗೆ ಆಧಾರ ಮಾಡ್ತೇನೆ. ಹೆದರಬೇಡ, ದಿಗ್ಭ್ರಮೆಗೊಳ್ಳಬೇಡ, ನಾನು ನಿನ್ನೊಂದಿಗಿದ್ದೇನೆ, ನಾನು ನಿನ್ನನ್ನು ನಡೆಸ್ತೇನೆ ಎಂಬುದಾಗಿ ಯೆಶಾಯನ ಮೂಲಕ ದೇವರು ಇವತ್ತು ನಮ್ಮೆಲ್ಲರನ್ನು ಉತ್ತೇಜಿಸುವಂತನಾಗಿದ್ದಾನೆ. ಅರಣ್ಯಕಾಂಡ 21ನೇ ಅಧ್ಯಾಯದಲ್ಲಿ ಒಂದು ಘಟನೆಯನ್ನು ನಾವು ನೋಡ್ತೇವೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಇಸ್ರಾಯೇಲರು ಹೋರ್ ಬೆಟ್ಟದಿಂದ ಹೊರಟು ಅವರು ಎದೋಮ್ಯರ ದೇಶವನ್ನು ಸುತ್ತಿಕೊಂಡು ಕೆಂಪು ಸಮುದ್ರ ಮಾರ್ಗವಾಗಿ ಅವರು ಪ್ರಯಾಣ ಬೆಳೆಸ್ತಾರೆ. ಮೋಶೆಯು ಬಂದು ಎದೋಮ್ಯರ ರಾಜನಿಗೆ ವಿನಂತಿ ಮಾಡ್ಕೊಳ್ತಾನೆ, ನಿಮ್ಮ ಒಂದು ರಾಜ್ಯದಿಂದ ನಮಗೆ ಹೋಗಲಿಕ್ಕೆ ಅನುಮತಿ ಕೊಡ್ರಿ ಎಂಬುದಾಗಿ. ಆದರೆ ರಾಜನು ಅವರಿಗೆ ಅನುಮತಿ ಕೊಡುವುದಿಲ್ಲ. ಮೋಶೆ ಕೂಡ ಅವರೊಟ್ಟಿಗೆ ಯುದ್ಧ ಮಾಡಲು ಯಾವ ವಿಚಾರವನ್ನು ಇಟ್ಟುಕೊಂಡಿರಲಿಲ್ಲ. ಆದುದರಿಂದ ಅವರು ಆ ಎದೋಮ್ಯ ಊರಿನ ಸುತ್ತಾಗಿ ಅವರು ಕೆಂಪು ಸಮುದ್ರದ ಮಾರ್ಗವಾಗಿ ಪ್ರಯಾಣ ಬೆಳೆಸ್ತಾರೆ. ಇದು ಬಹಳ ಒಂದು ಕಠಿಣವಾದ ಮಾರ್ಗವಾಗಿತ್ತು. ಬೇಸಿಗೆ ಕಾಲ, ಬಹಳ ಒಂದು ಉಷ್ಣತೆ, ಹೀಟ್ ಇರುವುದರಿಂದ ಮತ್ತು ಸರಿಯಾಗಿ ಅವರಿಗೆ ಊಟ ಸಿಗಲಿಲ್ಲ, ಸರಿಯಾಗಿ ಅವರಿಗೆ ನೀರು ಇರಲಿಲ್ಲ ಕುಡಿಯಲಿಕ್ಕೆ. ಒಂದೊಂದು ಹೆಜ್ಜೆ ಅವರು ತಕ್ಕೊಳ್ಳೋದು ಬಹಳ ಕಠಿಣವಾಗಿತ್ತು. ಇಂತಹ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಜನರು ಬಹಳ ನಿರಾಶೆ ಹೊಂದಿ ಅವರು ಮೋಶೆ ಬಳಿಗೆ ಬಂದು ಮೋಶೆಯನ್ನು ದೂಷಿಸುತ್ತಾರೆ. ನಮ್ಮನ್ನು ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀಯಾ? ನಾವು ಐಗುಪ್ತ ದೇಶದಲ್ಲಿ ಬಹಳ ಒಂದು ಒಳ್ಳೆಯ ರೀತಿಯಿಂದ ಇದ್ದೆವು. ಅಲ್ಲಿ ನಮಗೆ ಎಲ್ಲವೂ ತಿನ್ನಲಿಕ್ಕೆ ಸಿಗ್ತಿತ್ತು, ನಮಗೆ ನೀರು ಇತ್ತು, ತರತರದ ಆಹಾರ ಸಿಗ್ತಿತ್ತು. ಈ ಅರಣ್ಯದಲ್ಲಿ ನಮ್ಮನ್ನು ನೀನು ಸಾಯಲಿಕ್ಕೆ ಕರ್ಕೊಂಡು ಬಂದಿದ್ದೀಯಾ ಎಂಬುದಾಗಿ ಅವರು ದೇವರ ಮೇಲೆ, ಮೋಶೆ ಮೇಲೆ ಒಂದು ಕಂಪ್ಲೇಂಟ್ ಮಾಡ್ತಾರೆ, ದೂರು ಹೇಳ್ತಾರೆ.
ನನ್ನ ಪ್ರಿಯ ಸಹೋದರ ಸಹೋದರಿ, ಇಷ್ಟು ಆಶೀರ್ವಾದವರು ಅನುಭವಿಸಿದ್ದರೂ ಕೂಡ, ದೇವರ ಅದ್ಭುತವಾದ ಆಶೀರ್ವಾದಗಳನ್ನು ಅವರು ಅನುಭವಿಸಿದ್ರು, ಈ ಸಂದರ್ಭದಲ್ಲಿ ಅವರು ತಿರುಗಿ ದೇವರನ್ನು ಮರೆತು ದೇವರ ವಿರುದ್ಧ ಹೋಗ್ತಾರೆ. ದೇವರು ಕೊಡುವಂಥ ಆಹಾರವನ್ನು ಅವರು ಸ್ವೀಕಾರ ಮಾಡ್ತಾ ಇಲ್ಲ. ಅದಕ್ಕೆ ಇಲ್ಲಿ ನಾವು ನೋಡ್ತೇವೆ, ಈ ಒಂದು ಕಾರಣದಿಂದ ಇಲ್ಲಿಯವರೆಗೆ ಅವರಿಗೆ ಸ್ವರ್ಗದಿಂದ ಏನೋ ಸಿಕ್ತಿತ್ತು, ಆದರೆ ಇನ್ನು ಮುಂದೆ ಅರಣ್ಯದಿಂದ ಅವರಿಗೆ ಸಿಕ್ಕುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿವರೆಗೂ ಆಶೀರ್ವಾದ ಸಿಕ್ತಿತ್ತು, ಈಗ ಆಶೀರ್ವಾದವಿಲ್ಲ, ಅದರ ಬದಲಾಗಿ ಒಂದು ಹಾವಿನ ಕಡಿತ ಮತ್ತು ಅವರು ಜೀವಿಸ್ತಾ ಇಲ್ಲ, ಅನೇಕರು ಸಾಯುವಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ದೇವರು ವಿಷಸರ್ಪಗಳನ್ನು ಅಲ್ಲೇ ಬರಮಾಡ್ತಾನೆ. ಆ ವಿಷಸರ್ಪಗಳು ಬಂದು ಇವರನ್ನು ಕಚ್ಚಿದಾಗ ಅನೇಕ ಜನರು ಸಾಯ್ತಾರೆ, ಅನೇಕ ಜನರು ವೇದನೆಗೆ ಒಳಗಾಗ್ತಾರೆ, ಅನೇಕ ಜನರಿಗೆ ದಾರಿ ತೋರುವುದಿಲ್ಲ, ಏನು ಮಾಡಬೇಕೆಂಬುದಾಗಿ. ಆವಾಗ ಅವರಿಗೆ ಗುರುತಾಗ್ತದೆ, ಅವರು ಪಶ್ಚಾತ್ತಾಪ ಅಂತಾರೆ, ಅಯ್ಯೋ ನಾವು ತಪ್ಪು ಮಾಡಿದ್ದೇವೆ, ನಾವು ದೇವರ ವಿರುದ್ಧ ಮತ್ತು ಮೋಶೆ ವಿರುದ್ಧ ಮಾತಾಡಿದ್ದೇವೆ ಎಂಬುದಾಗಿ ತಿಳಿದು ಅವರು ಮೋಶೆ ಬಳಿಗೆ ಬಂದು ಮೋಶೆಗೆ ಹೇಳ್ತಾರೆ, ನಾವು ತಪ್ಪು ಮಾಡಿದ್ದೇವೆ, ದೇವರ ವಿರುದ್ಧ, ಯೆಹೋವನ ವಿರುದ್ಧ ಮತ್ತು ನಿನ್ನ ವಿರುದ್ಧ ನಾವು ಮಾತನಾಡಿದ್ದೇವೆ. ಆ ಮಾತನಾಡಿದ್ದರಿಂದ ಈ ಒಂದು ಕಟೋಕಟಿ ಗಂಡಾಂತರ ಪರಿಸ್ಥಿತಿಯಲ್ಲಿ ನಾವು ಒಳಗಾಗಿದ್ದೇವೆ. ದಯಮಾಡಿ ನೀನು ನಮಗೋಸ್ಕರ ಪ್ರಾರ್ಥನೆ ಮಾಡು, ನೀನು ಪ್ರಾರ್ಥನೆ ಮಾಡು, ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿ ಈ ಸರ್ಪಗಳಿಂದ ನಮ್ಮನ್ನು ದೂರ ಮಾಡಲಿ ಎಂಬುದಾಗಿ. ಮೋಶೆ ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ದೇವರು ಮೋಶೆಗೆ ಒಂದು ಯೋಜನೆಯನ್ನು ತೋರಿಸ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಒಂದು ವಿಷಯ ನೀವು ಲಕ್ಷ್ಯದಲ್ಲಿಟ್ಟುಕೊಳ್ಳಿರಿ. ಎಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಹೋಗ್ತಾ ಇದ್ದರು, ಎಂಥ ಕಠಿಣವಾದ ಪರಿಸ್ಥಿತಿಯಲ್ಲಿ ನಾವು ಹೋಗ್ತಾ ಇದ್ದರು, ನಮಗೆ ಅನಿಸ್ತದೆ ಏನಪ್ಪ ಒಂದಾದ ಮೇಲೆ ಒಂದು ಸಮಸ್ಯೆಗಳು ಬರ್ತಾ ಇದ್ದೇವೆಲ್ಲ. ಇಂಥ ಪರಿಸ್ಥಿತಿಯಲ್ಲಿ ದೇವರು ಯಾವಾಗಲೂ ನಮಗೆ ನಮ್ಮ ಕೈಗಳನ್ನು ಬಿಡುವುದಿಲ್ಲ. ಆತನು ನಿಜವಾಗಿ ಮಾರ್ಗವನ್ನು ತೋರಿಸ್ತಾನೆ, ಕೈ ಬಿಡುವುದಿಲ್ಲ, ಸಾಮರ್ಥ್ಯ ಕೊಡ್ತಾನೆ, ನಡೆಸ್ತಾನೆ. ಇಲ್ಲಿ ಕೂಡ ದೇವರವರು ಅವರ ಕೈಗಳನ್ನು ಬಿಡಲಿಲ್ಲ. ಇಂಥ ಪರಿಸ್ಥಿತಿಯಲ್ಲೂ ಕೂಡ ದೇವರು ಹೇಳ್ತಾನೆ, ಆಯ್ತಪ್ಪ, ನೀನು ಒಂದು ತಾಮ್ರದ ಸರ್ಪವನ್ನು ಮಾಡಿ ಅದನ್ನು ಎತ್ತರದಲ್ಲಿ ನೀನಿಡು. ಯಾರ್ಯಾರು ಹಾವಿನಿಂದ ಸರ್ಪದಿಂದ ಕಚ್ಚಲ್ಪಟ್ಟಿದ್ದಾರೋ ಆ ವ್ಯಕ್ತಿಗಳು ಆ ಸರ್ಪವನ್ನು ನೋಡಿದಾಗ ಅವರು ಬದುಕಿಕೊಳ್ತಾರೆ ಎಂಬುದಾಗಿ ಆತನು ಆದೇಶ ಮಾಡ್ತಾನೆ. ಆತನ ಒಂದು ಆದೇಶದ ಮೇರೆಗೆ ನಾವು ನೋಡ್ತೇವೆ, ಜನರು ಆ ತಾಮ್ರದ ಸರ್ಪವನ್ನು ಮಾಡಲಿಕ್ಕೆ ಪ್ರಯಾಸ ಪಡ್ತಾರೆ. ಇಲ್ಲಿ ಒಂದು ವಿಷಯ ನಾವು ನೋಡ್ತೇವೆ, ಮೋಶೆ ಆಗಲಿ ಅಥವಾ ಮೋಶೆಯ ಒಂದು ಈ ಇಸ್ರಾಯೇಲ್ ಪ್ರಜೆಗಳಾಗಲಿ ದೇವರಿಗೆ ಯಾವ ಪ್ರಶ್ನೆ ಹಾಕೋದಿಲ್ಲ. ದೇವರು ಯಾವ ವಾಗ್ದಾನವನ್ನು, ಯಾವ ಪ್ರಾಮಿಸ್ ಕೊಡ್ತಾನೋ ಅದನ್ನು ಕ್ಲೇಮ್ ಮಾಡ್ತಾರೆ, ಈಡೇರಿಸ್ತಾರೆ. ಯಾವ ಆಜ್ಞೆ ಕೊಡ್ತಾನೋ ಆಜ್ಞೆಗೆ ಅವರು ಪಾಲನೆ ಮಾಡ್ತಾರೆ, ವಿಧೇಯರಾಗ್ತಾರೆ. ಇದು ಬಹಳ ಇಂಪಾರ್ಟೆಂಟ್, ಇದು ಬಹಳ ಅಗತ್ಯವಾದಂಥ ಸಂಗತಿ. ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗುವುದು, ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವುದು, ಇದು ಬಹಳ ಒಂದು ವಿಶೇಷವಾದ ಸಂಗತಿ ಆಗಿದೆ. ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗುವುದಿಲ್ಲ, ಆದುದರಿಂದ ದೇವರ ಆಶೀರ್ವಾದ ನಾವು ಪಡ್ಕೊಳ್ಳುವುದಿಲ್ಲ. ಬಹಳ ಸಾಧಾರಣವಾದ ಸಂಗತಿ. ಆತನು ಏನು ಹೇಳಿದ, ಹಾವನ್ನು ನೋಡಬೇಕು, ಆ ಸರ್ಪವನ್ನು ನೋಡಬೇಕು, ನಂಬಿಕೆಯಿಂದ ನೋಡಬೇಕು. ಆ ಸರ್ಪವನ್ನು ನೋಡುವುದೊಂದೇ ಕಾರ್ಯ ನೀವು ಮಾಡುವುದು, ಮತ್ತೆ ಇನ್ನೊಂದೇನು ಮಾಡೋಕ್ಕಿಲ್ಲ. ಬೇರೆ ಅನೇಕ ಸರ್ಪಗಳನ್ನು ಮಾಡಲಿಕ್ಕೆ ಹೇಳಲಿಲ್ಲ, ತಾಮ್ರದ್ದು, ಅಥವಾ ಅದಕ್ಕೋಸ್ಕರದ ಔಷಧಿಯನ್ನು ಹುಡುಕ್ಲಿ ಎಂಬುದಾಗಿ ಹೇಳಲಿಲ್ಲ, ಅಥವಾ ನೀವು ಆ ಸ್ಥಳದಿಂದ ದೂರ ಹೋಗ್ರಿ ಎಂಬುದಾಗಿ ಹೇಳಲಿಲ್ಲ. ಮೋಶೆ ಮಾಡುವ ತಾಮ್ರದ ಒಂದು ಸರ್ಪ, ಅದು ಎತ್ತಲ್ಪಡ್ತದೆ, ಆ ಸರ್ಪವನ್ನು ನೀವು ನೋಡಬೇಕು, ಯಾರು ಅದನ್ನು ನೋಡ್ತಾರೋ ಅವರು ಬದುಕಿಕೊಳ್ತಾರೆ ಎಂಬುದಾಗಿ ಆತನು ಹೇಳಿ. ಕಾನಾ ಊರಿನಲ್ಲಿ ಮದುವೆ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಅಲ್ಲಿ ದ್ರಾಕ್ಷಾರಸ ತೀರಿ ಹೋಯಿತು. ಆಗ ಜನರು ಬಂದು ಯೇಸುಗೆ ಹೇಳ್ತಾರೆ, ದ್ರಾಕ್ಷಾರಸ ಇಲ್ಲ ಎಂಬುದಾಗಿ. ಆಗ ಸ್ವಾಮಿ ಅವರಿಗೆ ಆ ಬಾನೆಗಳಲ್ಲಿ ನೀರು ತುಂಬಿರಿ ಎಂಬುದಾಗಿ ಹೇಳಿ ನೀರನ್ನು ತುಂಬುತ್ತಾರೆ. ಆ ನೀರನ್ನು ತೆಗೆದು ಕೊಡಿರಿ ಎಂಬುದಾಗಿ ಹೇಳುವಾಗ ಅಲ್ಲಿ ಆ ಮಾತಿನ ಮೇಲೆಗೆ ಅವರು ವಿಧೇಯರಾಗುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಆ ನೀರು ದ್ರಾಕ್ಷಾರಸ ಆಗ್ತದೆ.
ಎಲೀಷನು ನಾಮಾನನಿಗೆ ಹೇಳ್ತಾನೆ, ಯೋರ್ದನ್ ನದಿಯಲ್ಲಿ ಹೋಗಿ ನೀನು 7 ಸಾರಿ ಸ್ನಾನ ಮಾಡು ಎಂಬುದಾಗಿ. ಆತನು ಹೋಗಿ ಸ್ನಾನ ಮಾಡುವಾಗ ಆತನಿಗೆ ಗುಣ ಹೊಂದದೆ. ಕುರುಡ ಮನುಷ್ಯನಿಗೆ ಹೇಳ್ತಾನೆ, ನೀನು ಹೋಗಿ ನಿನ್ನ ಕಣ್ಣನ್ನು ನೀನು ತೊಳೆದುಕೋಪ, ನಿನಗೆ ದೃಷ್ಟಿ ಬರ್ತದೆ ಎಂಬುದಾಗಿ. ಆತನು ವಿಧೇಯನಾಗಿ ತನ್ನ ಕಣ್ಣುಗಳನ್ನು ತೊಳೆಕೊಂಡಾಗ ಆತನಿಗೆ ದೃಷ್ಟಿ ಬರ್ತದೆ. ಶಿಷ್ಯರು ಇಡೀ ರಾತ್ರಿ ಕೆಲಸ ಮಾಡಿದ್ದಾರೆ, ಮೀನ ಹಿಡಿಲಿಕ್ಕೆ ಪ್ರಯಾಸ ಪಡ್ತಾ ಇದ್ದಾರೆ, ಒಂದು ಮೀನ ಕೂಡ ಸಿಕ್ಕಲಿಲ್ಲ. ಬೆಳಗ್ಗೆ ಯೇಸು ಬರ್ತಾನೆ ಅಲ್ಲೇ, ಏನಪ್ಪ ನಿಮಗೇನು ಇನ್ನು ಸಿಕ್ಕಲಿಲ್ವಾ? ಇಡೀ ರಾತ್ರಿ ನಾವು ಪ್ರಯಾಸ ಪಟ್ಟಿದ್ದೇವೆ, ಅಯ್ಯ ಒಂದು ಮೀನ ನಮಗೆ ಸಿಕ್ಕಲಿಲ್ಲ. ಆಗ ಆತನು ಹೇಳ್ತಾನೆ, ನಿಮ್ಮ ಡೋಣಿಯ ಆಚೆ ಕಡೆ ನೀವು ಬಲೆಯನ್ನು ಹಾಕಿರಿ ಎಂಬುದಾಗಿ. ಆತನ ಮಾತಿನ ಮೇಲೆಗೆ ಅವರು ಬಲೆಯನ್ನೇ ಹಾಕಿದಾಗ ದೊಡ್ಡ ದೊಡ್ಡ ಮೀನುಗಳು ಆ ಬಲೆಯಲ್ಲಿ ಸಿಕ್ಕಿಕೊಳ್ತವೆ. ಆದ್ದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾನು ನಿಮಗೆ ಹೇಳುವುದು ಒಂದೇ ಏನೆಂದರೆ, ದೇವರ ವಾಕ್ಯಕ್ಕೆ ವಿಧೇಯರಾಗಿರಿ, ದೇವರು ಕೊಡುವಂಥ ಆಜ್ಞೆಯನ್ನು ಪಾಲನೆ ಮಾಡಿರಿ. ನಾವು ಮಾಡುವಾಗ ನಾವು ಆಶೀರ್ವಾದವನ್ನು ಹೊಂದುತ್ತೇವೆ. ಆದುದರಿಂದ ಇಲ್ಲಿ ನಾವು ನೋಡ್ತೇವೆ, ಯೋಹಾನನ ಸುವಾರ್ತೆ 3ನೇ ಅಧ್ಯಾಯದ 14ನೇ ವಚನದಲ್ಲಿ ಆತನು ಅಲ್ಲಿ ಬರೆದಿರುವಂಥ ವಾಕ್ಯ, ಮೋಶೆ ಅಡವಿಯಲ್ಲಿ ಸರ್ಪವನ್ನು ಎತ್ತಲ್ಪಟ್ಟಿದ್ದು, ಅದೇ ರೀತಿಯಲ್ಲಿ ಮನುಷ್ಯಕುಮಾರನು ತನ್ನನ್ನು ನಂಬುವರೆಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಎತ್ತಲ್ಪಡಬೇಕು. ಮೋಶೆ ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟಿದ್ದನು, ಹಾಗೆಯೇ ಮನುಷ್ಯಕುಮಾರನು ತನ್ನನ್ನು ನಂಬುವರೆಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು. ಯಾರು ಮೋಶೆ ಮಾಡಿದಂಥ ಸರ್ಪವನ್ನು ನೋಡ್ತಾರೋ ಅವರು ದೈಹಿಕ ರೀತಿಯಲ್ಲಿ ಒಂದು ಗುಣ ಹೊಂತಾರೆ. ಯಾರು ಮನುಷ್ಯ ಕುಮಾರನು ಎತ್ತಲ್ಪಟ್ಟದ್ದನ್ನು ನೋಡ್ತಾರೋ ಅವರು ದೈಹಿಕ ರೀತಿಯಲ್ಲಿ ಅನಂತ ಕಾಲದ ಜೀವನದಲ್ಲಿ ಅವರು ಆಶೀರ್ವಾದವನ್ನು ಪಡ್ಕೊಳ್ಳುವಂತರಾಗಿದ್ದಾರೆ. ಆದ್ದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿ, ಈ ಸಮಯದಲ್ಲಿ ನಾನು ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತೇನೆ ಏನೆಂದರೆ, ನೀವು ಅಂಜಬೇಡಿರಿ. ನಮ್ಮ ದೇವರು ಎಲ್ಲವನ್ನು ಅಂದವಾಗಿ ಮಾಡಿದ್ದಾನೆ. ಹುಟ್ಟುವ ಸಮಯ, ಮರಣದ ಸಮಯ. ಆತನು ತನ್ನ ಯೋಜನೆಯ ಪ್ರಕಾರ ನಮ್ಮನ್ನು ಈ ಲೋಕಕ್ಕೆ ತಂದಿದ್ದಾನೆ. ತನ್ನ ಯೋಜನೆಯ ಪ್ರಕಾರದಲ್ಲಿ ನಮ್ಮನ್ನು ಈ ಲೋಕದಿಂದ ಒಯ್ತಾನೆ. ನಾವು ಒಂದು ದಿವಸ ನಮ್ಮ ಆಯುಷನ್ನು ಹೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ, ಒಂದು ದಿವಸ ನಮ್ಮ ಆಯುಷನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದು ದೇವರ ಕೈಯಲ್ಲುಂಟು. ಈ ಒಂದು ಕೊರೋನಾ ಕೈಯಲ್ಲಿ ಇಲ್ಲ, ಯಾವ COVID-19 ಕೈಯಲ್ಲಿ ಇಲ್ಲ, ಇದು ದೇವರ ಕೈಯಲ್ಲಿದೆ. ಇದನ್ನು ನೀವು ನಂಬಬೇಕು. ಈ ಒಂದು ಧೈರ್ಯದಿಂದ ನೀವು ಜೀವನ ಮಾಡಬೇಕು. ಆದುದರಿಂದ ಇವತ್ತು ನಾನು ನಿಮಗೆ ಹೇಳ್ತೇನೆ, ಇವತ್ತು ದೇವರು ನಿಮ್ಮನ್ನು ನನ್ನನ್ನು ಜೀವಿತರ ಸಂಖ್ಯೆಯಲ್ಲಿ ಇಟ್ಟಿದ್ದಾನೆ. ನಾವು ಜೀವಿಸಬೇಕು. ಆತನ ಮಹಿಮೆಗೋಸ್ಕರ, ಆತನ ರಾಜ್ಯಕ್ಕೋಸ್ಕರ ಆಶೀರ್ವಾದದ ಮಕ್ಕಳಾಗಿ ಜೀವನ ಮಾಡಬೇಕೆಂಬುದಾಗಿ ನಮ್ಮನ್ನು ಜೀವಿತರದ ಸಂಖ್ಯೆಯಲ್ಲಿ ಇಟ್ಟಿರುವಂಥ ಸಂದರ್ಭದಲ್ಲಿ ನಾವು ಧೈರ್ಯದಿಂದ, ಬಲಗೊಂಡು, ನಂಬಿಕೆಯಿಂದ ನಾವು ಜೀವನ ಮಾಡಬೇಕು. ಹಾಗೆ ಜೀವನ ನಾವು ಮಾಡುವುದಾದರೆ ನಾನು ನೆನೆಸ್ತೇನೆ, ದೇವರಿಗೆ ಮಹಿಮೆಯನ್ನು ತರುವಂಥ ಮಕ್ಕಳಾಗಲಿಕ್ಕೆ ಸಾಧ್ಯ ಉಂಟು. ಆದುದರಿಂದ ಈ ಸಂದರ್ಭದಲ್ಲಿ ನಮಗೆ ಯಾವೊಂದು ಗೌರ್ಮೆಂಟ್ ಮೂಲಕವಾಗಿ ಅಥವಾ ಡಾಕ್ಟರ್ಸ್ಗಳ ಮೂಲಕವಾಗಿ ಏನು ಒಂದು ಕಂಡೀಷನ್ಸ್ಗಳು ನಮಗೆ ಹೇಳಿದಾರೋ ಅವೆಲ್ಲವನ್ನೂ ನಾವು ಪಾಲನೆ ಮಾಡಬೇಕು. ಆದರೆ ಎಲ್ಲದಕ್ಕಿಂತ ಶ್ರೇಷ್ಠವಾಗಿ ದೇವರ ಮೇಲೆ ನಂಬಿಕೆ ಇಟ್ಟು ನಾನು ಬದುಕ್ತೇನೆ ಮತ್ತು ನಾನು ಈ ಒಂದು ವೈರಸ್ ಮೇಲೆ ನಾನು ಪಡಿತೇನೆ. ಅಷ್ಟು ಮಾತ್ರವಲ್ಲ, ನಾನು ದೇವರ ರಾಜ್ಯಕ್ಕೆ ಒಂದು ಆಶೀರ್ವಾದದ ವ್ಯಕ್ತಿಯಾಗಿ ಜೀವನ ಮಾಡ್ತೇನೆ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡೋದಾದರೆ ನಿಮ್ಮ ಜೀವನ ಸಾರ್ಥಕವಾಗ್ತದೆ. ತಂದೆಯಾದ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮೆಲ್ಲರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡಲಿ, ನಿಮ್ಮನ್ನು, ನಿಮ್ಮ ಕುಟುಂಬದವರನ್ನು, ನಿಮ್ಮ ಸಭೆಯವರನ್ನು ಹೇರಳವಾದ ರೀತಿಯಲ್ಲಿ ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರ. ಆಮೆನ್. ದೃಷ್ಟಿಸು ಈ ಕ್ಷಣವೇ ಕಲ್ವಾರಿಯ ಪ್ರಿಯ ಪ್ರಭು ನಿನಗಾಗಿ ನಿಂತಿಹಾನು. ಶ್ರೇಷ್ಠ ರಕ್ಷಣೆ ಕೊಡುವ ಶ್ರೀಯೇಸುವು ಕ್ರೂಜೇಲಿ ತೂಗಾಡಿದಾನಲ್ಲವೇ. ಮಾನವರೆಷ್ಟೋ ಕೆಟ್ಟು ಹೋದರು, ಮರಣ ಹೊಂದುವೆವೆಂದು ಅವರರಿಯರು. ಮಾನವರೆಷ್ಟೋ ಕೆಟ್ಟು ಹೋದರು, ಮರಣ ಹೊಂದುವೆವೆಂದು ಅವರರಿಯರು. ಮರಣವು ನಿತ್ಯದ ಶಾಪವೆಂದು
ನರಕ ಉಂಟೆಂದು ಅವರರಿಯರು. ದೃಷ್ಟಿಸು ಈ ಕ್ಷಣವೇ ಕಲ್ವಾರಿಯ, ಪ್ರಿಯ ಪ್ರಭು ನಿನಗಾಗಿ ನಿಂತಿಹಾನು. ಶ್ರೇಷ್ಠ ರಕ್ಷಣೆ ಕೊಡುವ ಶ್ರೀ ಯೇಸುವು ಕ್ರೂಜೇಲಿ ತೂಗಾಡಿದನಲ್ಲವೇ. ಇಹದೋಳು ನಿಂಗಿರುವುದೆಲ್ಲವೂ ಸಾಯುವ ಸಮಯದ ಹಿಂದೆ ಬರವು. ಇಹದೋಳು ನಿಂಗಿರುವುದೆಲ್ಲವೂ ಸಾಯುವ ಸಮಯದ ಹಿಂದೆ ಬರವು. ಮರಣ ಹೊಂದಿದರೂ ನೀ ಎದ್ದೇಳುವಿ, ಒಂದಿನ ತೀರ್ಪುಂಟು ಗ್ರಹಿಸಿಕೋ. ದೃಷ್ಟಿಸು ಈ ಕ್ಷಣವೇ ಕಲ್ವಾರಿಯ, ಪ್ರಿಯ ಪ್ರಭು ನಿನಗಾಗಿ ನಿಂತಿಹಾನು. ಶ್ರೇಷ್ಠ ರಕ್ಷಣೆ ಕೊಡುವ ಶ್ರೀ ಯೇಸುವು ಕ್ರೂಜೇಲಿ ತೂಗಾಡಿದನಲ್ಲವೇ. Praise the Lord. प्रभु के नाम को धन्यवाद हो. Thank you Jesus for this wonderful service. आज की आराधना के लिए हम प्रभु को धन्यवाद देते हैं और प्रभु परमेश्वर इस आराधना में अगुवाई किए हैं. धन्यवाद देते हैं हमारे बिशप साहब जिन्होंने समय निकालकर हम सभी के लिए संदेश को तैयार किया. और सच में प्रभु अपने समय के अनुसार हम सभी के जीवनों में जय देता है और हमारे जीवन जो इस समय चल रहा है इसमें भी जय देगा, हमारा विश्वास है. और इसी विश्वास के साथ भाई जॉन जो भाई जोनाथन इन्होंने गवाही को दी है और इस गवाही में अद्भुत रूप से परमेश्वर ने उनको सुरक्षा देकर उनको चंगाई दी. इसलिए हम धन्यवाद देते हैं परमेश्वर को. प्रभु भाई जोनाथन इनको भी आशीष देकर चलाए. और मैं इस समय सभी के लिए अनाउंसमेंट्स को देता हूँ. हमारे संडे सर्विस ನಮ್ಮದು ಆರಾಧನೆ ಭಾನುವಾರದ ಆರಾಧನೆ 11 ಗಂಟೆ. ಸಂಡೇ ಸ್ಕೂಲ್ ಇಡೀ ವಾರದಲ್ಲಿ ಆನ್ಲೈನ್ ಮೂಲಕವಾಗಿ ನಡೆಸಲ್ಪಡುತ್ತದೆ. ಬುಧವಾರದ ಆರಾಧನೆ 8 ಗಂಟೆಗೆ ನಡೆಸಲ್ಪಡುತ್ತದೆ. ಮತ್ತು ಇವೆಲ್ಲ ವಿಷಯಗಳು ಆನ್ಲೈನ್ ಮೂಲಕವಾಗಿ ನಡೆಸಲ್ಪಡುತ್ತವೆ. MYF ಮತ್ತು TCF ಕೂಟ ಪ್ರತಿ ಭಾನುವಾರ ಸಾಯಂಕಾಲ 6 ಗಂಟೆಗೆ. ಶುಕ್ರವಾರದ ದಿವಸ ಟೀನ್ಸ್ ಫೆಲೋಶಿಪ್ 7 बजे चलाई जाएगी. फ्राइडे के दिन टीन्स फेलोशिप 13 साल से लेकर 18 साल के बच्चों के लिए नए एक्टिविटीज़, गेम्स और बाइबल स्टडी के द्वारा चलाया जाएगा. इसलिए आप इसमें ज्वाइन हो जाएं. सैटरडे हमारी सिस्टमैटिक थियोलॉजी की बाइबल स्टडी चलती है 7 बजे. तो कृपया इसमें आप सभी लोग जूम ऑनलाइन के द्वारा ज्वाइन हो जाएं. और फिर एक बार हमारा चेन प्रेयर जो है इसी तरह से एवरी डे रोज शाम को 6 बजे से 12 बजे तक चेन प्रेयर में आप जुड़े, अपने परिवार की प्रार्थनाओं के अंदर जुड़े. प्रार्थना करें हमारे इस लॉकडाउन जो है जल्द से जल्द खुले. प्रभु परमेश्वर हम सभी लोगों को अच्छी तरह से लेकर चले. इस भविष्य के लिए भी हम प्रार्थना करेंगे. मैं धन्यवाद देता हूँ इस समय सारे आप मेंबर्स के लिए जिन्होंने आप अपने बॉक्स कलेक्शंस को लेके आकर दिए हैं. ನಿಮ್ಮೆಲ್ಲರಿಗೆ ನಾನು ವಂದಿಸುವಂತವನಾಗಿದ್ದೇನೆ. ನೀವು ಕೊಟ್ಟಿರ್ತಕ್ಕಂಥ ನಿಮ್ಮ ಡಬ್ಬಿಗಳ ಕಾಣಿಕೆಗಳನ್ನು ತಂದು ಕೊಟ್ಟಿದ್ದೀರಿ. ಮತ್ತು ಉಗ್ರಾಣಿಕರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೊಟ್ಟಿರ್ತಕ್ಕಂಥ ಕಾಣಿಕೆಗಾಗಿ ಸ್ತೋತ್ರ. ಅದೇ ರೀತಿಯಲ್ಲಿ ನಾನು ಈ ಇನ್ನು ಯಾರ್ಯಾರು ಕೊಡಲಿಲ್ಲ ದಯಮಾಡಿ ನೀವು ನಿಮ್ಮ ಉಗ್ರಾಣಿಕರನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಕೊಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಮತ್ತೊಂದು ಸಲ ನಾನು ನಿಮಗೆ ಹೇಳುತ್ತಾ ಇದ್ದೇನೆ, ಇದು ಸಮಯ ಭಾಳ ಕಠಿಣವಾದಂಥ ಸಮಯ ನನಗೆ ಗೊತ್ತುಂಟು. ಆದರೆ ಯಾರಿಗೆ ಒತ್ತಾಯ ಇಲ್ಲ ಕಾಣಿಕೆಗಳು ಕೊಡಬೇಕು ಎಂಬುದಾಗಿ ಯಾರ್ಯಾರಿಗೆ ಮನಸ್ಸುಂಟು ದಯಮಾಡಿ ನಿಮ್ಮ ಕಾಣಿಕೆಗಳನ್ನು ಪೂರಕವಾಗಿ ದೇವರಿಗೆ ಸಮರ್ಪಿಸಿರಿ ಎಂಬುದಾಗಿ ನಾನು ನಿಮ್ಮನ್ನು ಕೇಳಿಕೊಳ್ಳುವಂತನಾಗಿದ್ದೇನೆ. ಇಷ್ಟೇ ಅಲ್ಲ, ಯಾರ್ಯಾರು ದೂರ ಇರ್ತಾರೋ ಮತ್ತು ಇನ್ನು ಯಾರಿಗೆ ಡಬ್ಬಿಗಳು ತಂದು ಕೊಡ್ಲಿಕ್ಕೆ ಆಗಲ್ಲ, ಆನ್ಲೈನ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ಉಂಟು, ನೀವು ಆನ್ಲೈನ್ ಟ್ರಾನ್ಸ್ಫರ್ ಸಹ ಮಾಡ್ಬೋದು. ನಾವು ಉಗ್ರಾಣಿಕರಿಗೆ ನಮ್ಮ ಡೀಟೇಲ್ಸ್ಗಳನ್ನು, ಬ್ಯಾಂಕ್ ಡೀಟೇಲ್ಸ್ಗಳನ್ನು ವಾಟ್ಸಪ್ನಲ್ಲಿ ಕಳಿಸಿದ್ದೇವೆ. ಅದನ್ನು ನೋಡಿ ನೀವು ಕಳಿಸಬೇಕೆಂಬುದಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಲ್ಲಿ ಆರಾಧನೆಗಾಗಿ, ಪ್ರೇಯರ್ಗಾಗಿ ನಾವು ಇನ್ನೂ ಕಾಯ್ತಾ ಇದ್ದೇವೆ. ಲಾಕ್ಡೌನ್ ಮುಗಿಲಿ ಮತ್ತು ಮುಂದೆ ದೇವ ನಮ್ಮನ್ನು ನಡೆಸಲಿ ಎಂಬುದಾಗಿ ನಮ್ಮ ಒಂದು ಪ್ರಾರ್ಥನೆ ಆಗಿದೆ. ಈ ಸಮಯದಲ್ಲಿ ನಾವು ದೇವರಿಗೆ ಸ್ತೋತ್ರವನ್ನು ಹೇಳುತ್ತಾ
ಕಾಣಿಕೆಗಳಿಗಾಗಿ ಮತ್ತೆ ಎಲ್ಲ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನಾ ಕರೆಂಗೆ. ಪ್ರೀತಿ ಸ್ವರೂಪನಾದ ತಂದೆಯಾದಂಥ ದೇವರೇ ಸ್ವಾಮಿ, ಕೃಪೆಯಲ್ಲಿ ಐಶ್ವರ್ಯವಂತ ದೇವರೇನಾಗಿದ್ದು ಇದುವರೆಗೆ ನಮ್ಮನ್ನು ಕಾಪಾಡಿಕೊಂಡು ನಡೆಸಿದೆ. ಕಳೆದ ಈ 5 ತಿಂಗಳಲ್ಲಿ ಸ್ವಾಮಿ ನೀನು ವಿಶೇಷವಾದಂಥ ನಿನ್ನ ಕೃಪೆಯಿಂದ ನಮ್ಮನ್ನು ಆವರಿಸಿಕೊಂಡು ಎಲ್ಲಾ ಸಂಗತಿಗಳನ್ನು ಒದಗಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಇದಕ್ಕೆ ಬದಲಾಗಿ ನಮಗೆ ಕೊಡಲಿಕ್ಕೆ ಏನಿಲ್ಲ ಸ್ವಾಮಿ. ಆದ್ದರಿಂದ ನಿನಗೆ ನಾವು ನಮ್ಮ ಹೃದಯವನ್ನು, ನಮ್ಮ ಜೀವಿತವನ್ನೇ ನಿನಗೆ ಸಮರ್ಪಣೆ ಮಾಡುತ್ತಾ ಇದ್ದೇವೆ. ಅನೇಕರು ಸ್ವಾಮಿ ತಮ್ಮ ಜೀವಿತಗಳಲ್ಲಿ ಕರ್ತನೆ ಈ ಪಡೆದಿರ್ತಕ್ಕಂಥ ಆಶೀರ್ವಾದವನ್ನು ನೆನೆಸಿಕೊಂಡು ನಿನಗೆ ಕಾಣಿಕೆಗಳನ್ನು ಸಮರ್ಪಿಸಿದ್ದಾರೆ. ಈ ಕಾಣಿಕೆ ಡಬ್ಬಿಗಳನ್ನು ಆಶೀರ್ವದಿಸು ಸ್ವಾಮಿ. ನೀನು ಇದನ್ನು ಸ್ವೀಕಾರ ಮಾಡಿಕೋ. ನಿನ್ನ ರಾಜ್ಯದ ವಿಸ್ತಾರಕ್ಕಾಗಿ ಇದನ್ನು ಉಪಯೋಗಿಸಿಕೋ. ಇವತ್ತಿನ ದಿವಸ ಜಾನಥನ್ ಮತ್ತೆ ಅವರ ಕುಟುಂಬದಲ್ಲಿ ಮಾಡಲ್ಪಟ್ಟಂತ ಅದ್ಭುತ ಕಾರ್ಯಕ್ಕಾಗಿ ಸ್ತೋತ್ರ. ಅವರನ್ನು ಆಶೀರ್ವದಿಸು, ಅವರ ಭವಿಷ್ಯವನ್ನು ಶೃಂಗರಿಸಿ ನಡೆಸು ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಸ್ವಾಮಿ ನಮ್ಮ ಬಿಷಪ್ ಸಾಬ್ರು ಮತ್ತೆ ಮೇಡಮ್ಗಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಅವರನ್ನು, ಅವರ ಕುಟುಂಬವನ್ನು ಆಶೀರ್ವದಿಸು, ಅವರ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಅವರೆಲ್ಲರೂ ಸುರಕ್ಷಿತವಾಗಿರುವಾಗ, ಇನ್ನು ಅನೇಕ ರೀತಿಯಲ್ಲಿ ನೇತೃತ್ವವನ್ನು ಕೊಡುವಾಗ, ನಮ್ಮ ಮುಂಬೈ ರೀಜನಲ್ ಕಾನ್ಫರೆನ್ಸ್ಗಾಗಿಯೂ ಮತ್ತೆ ನಾರ್ತ್ ಇಂಡಿಯಾ ರೀಜನಲ್ ಕಾನ್ಫರೆನ್ಸ್ಗಾಗಿ ಬಿಷಪ್ರಾಗಿ ಸೇವೆ ಮಾಡುವಾಗ ನಿನ್ನ ವಿಶೇಷವಾದಂಥ ಜ್ಞಾನ ಬುದ್ಧಿಯನ್ನು ತುಂಬಿಸಿ ನಡೆಸು. ಅದೇ ರೀತಿಯಲ್ಲಿ ಸ್ವಾಮಿ ಬರ್ತಕ್ಕಂಥ ದಿವಸಗಳಲ್ಲಿ ನಿನ್ನ ಕೃಪೆಯಿಂದ ನಮ್ಮೆಲ್ಲರನ್ನು ತುಂಬಿಸಿ ನಡೆಸ್ತಾ ಬರಬೇಕೆಂಬುದಾಗಿ ಯೇಸುವೆ ನಿನ್ನ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್. ಈ ದೇವ್ಯವಾದ ಪ್ರೀತಿಗೆ ನಾಬಾದಲೇನು ಕೊಡುವೆ, ಸಂಪತ್ತು ಪ್ರಾಣಯಾವತು ಕೊಟ್ಟಾಗ್ಯೋ ಏನು ಸಾಲದು. ಆಮೆನ್. ತಂದೆ, ಮಗ, ಪವಿತ್ರಾತ್ಮ ತ್ರೈಕ ದೇವರ ಆಶೀರ್ವಾದಗಳು ನಮ್ಮೆಲ್ಲರಲ್ಲಿ ದೈವದೊಂದಿಗೆ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. Praise the Lord. ಧನ್ಯವಾದ. God bless you all. Amen.